ಇನ್ನು ಪಾಕ್ ಗುಂಡಿನ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಭಾರತದ ಗಡಿ ಭಾಗದಲ್ಲಿ ಪೊಲೀಸರ ಹದ್ದಿನಗಣ್ಣು ಕೂಡ ಇದೆ. ಇದರ ಜೊತೆಗೆ BSF ಯೋಧರು ಈಗಾಗಲೇ ಕೆಲಸವನ್ನ ಮಾಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ರಜೌರಿ ಭಾಗದಲ್ಲಿ ಭದ್ರತಾ ಪರಿಶೀಲನೆ ಕೂಡ ಮುಂದುವರೆದಿದೆ. ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥ ಪೊಲೀಸರು, ಯಾಕೆಂದರೆ ಉಗ್ರರು ಒಳಗೆ ನುಸುಳುವಂಥ ಸಾಧ್ಯತೆ ಇರುತ್ತೆ. ನಿನ್ನೆ ರಾತ್ರಿ ಇದೇ ಪ್ರದೇಶದಲ್ಲಿ ದಾಳಿ ಮಾಡಿದಂಥ ಪಾಕಿಸ್ತಾನ, ಹೀಗಾಗಿ ಪಂಜಾಬ್ನ ಅಮೃತ್ಸರದಲ್ಲೂ ಕೂಡ ಭದ್ರತಾ ಪರಿಶೀಲನೆ ಮಾಡಲಾಗ್ತಾ ಇದೆ. ಪಾಕ್ನಿಂದ ಗುಂಡಿನ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಭಾರತದ ಗಡಿ ಭಾಗದ ಜಿಲ್ಲೆಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಗೆ BSF ಯೋಧರು ಉಗ್ರರು ಒಳಗಡೆ ಬರದಂತೆ ತಡೆಗಟ್ಟಿದ್ರೆ, ಇನ್ನೊಂದು ಕಡೆಗೆ ಪೊಲೀಸರಿಗೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ಈಗಾಗಲೇ ನೀಡಲಾಗಿದೆ. ಯಾಕೆಂದರೆ ಒಂದು ಕಡೆ ದಾಳಿ ಆಗಿದೆ, ಇದರ ಜೊತೆಗೆ ಚಲನವಲನಗಳ ಮೇಲೆ ನಿಗಾ ಇಡೋದಕ್ಕೂ ಕೂಡ ಪೊಲೀಸರಿಗೆ ಸೂಚನೆ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಮೃತ್ಸರದಲ್ಲೂ ಕೂಡ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿನ ವಾಹನ ಸಂಚಾರದ ಜೊತೆಗೆ ಅಲ್ಲಿನ ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಗತ್ಯವಿದ್ದರೆ ತುರ್ತಾಗಿ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲೂ ಕೂಡ ಚೆಕಿಂಗನ್ನು ತುಂಬ ಜೋರು ಮಾಡಿದ್ದಾರೆ. ಹಾಗೆಯೇ ರಜೌರಿ ಅಂದರೆ ಜಮ್ಮು ಕಾಶ್ಮೀರದ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಕೂಂಬಿಂಗ್ ಆಪರೇಷನ್ಸ್ ಕೂಡ ನಡೀತಾ ಇದೆ ಕೆಲವೊಂದು ಕಡೆಗೆ. ಹಾಗೆಯೇ ಅನೇಕ ಭಾಗಗಳಲ್ಲಿ ಪೊಲೀಸರ ಭದ್ರತೆ ಕೂಡ ಬಿಗಿಗೊಂಡಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ನಮಗೆ ಗಡಿ ಭಾಗದಿಂದ ಕಂಡುಬರ್ತಾ ಇರುವಂಥ ದೃಶ್ಯ, ಅಮೃತ್ಸರದಿಂದ ಬರ್ತಾ ಇರುವಂಥ ದೃಶ್ಯ ಇದು. ಈ ಗಡಿ ಭಾಗದಲ್ಲೂ ಕೂಡ ಈಗಾಗಲೇ ಪೊಲೀಸರ ಬಿಗಿ ಬಂದೋಬಸ್ತ್ ಕೂಡ ಇದೆ. ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಅವರಿಂದ ID ಕಾರ್ಡ್ ಸೇರಿದಂತೆ ಎಲ್ಲ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಎಲ್ಲವೂ ಸರಿ ಇದ್ದರೆ ಮಾತ್ರ ಮುಂದೆ ಬಿಡೋದಕ್ಕೆ ಹೋಗ್ತಾ ಇದ್ದಾರೆ. ಅಫ್ಕೋರ್ಸ್ ಗ್ರಾಮಸ್ಥರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಸಂಚಾರಕ್ಕೆ, ಆದರೆ ದೇಶದ ಭದ್ರತೆ ವಿಚಾರದಲ್ಲಿ ಇದೆಲ್ಲವೂ ಕೂಡ ಅಗತ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ಬಂದೋಬಸ್ತನ್ನು ಹೆಚ್ಚಳ ಮಾಡಿದ್ದಾರೆ. ಹಾಗೆಯೇ ಭಾರತದ ಪ್ರತಿದಾಳಿಗೆ ಪಾಕಿಸ್ತಾನ ಈಗ ಹೆದರಿದೆ. PSL ಕ್ರಿಕೆಟ್ ಪಂದ್ಯಗಳನ್ನು ಈಗ ದುಬೈಗೆ ಸ್ಥಳಾಂತರ ಮಾಡಲಾಗಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊನೆಯ 8 ಪಂದ್ಯಗಳನ್ನು ದುಬೈಗೆ ಸ್ಥಳಾಂತರ ಮಾಡಿದಂಥ PCB. ಭಾರತದ ಪ್ರತಿದಾಳಿಗೆ ಹೆದರಿದ ಪಾಕಿಸ್ತಾನ ಈಗ ನಿನ್ನೆ ತಾನೇ ರಾವಲ್ಪಿಂಡಿ ಸ್ಟೇಡಿಯಂ ಏನಿದೆ, ಸ್ಟೇಡಿಯಂ ಮೇಲೆ ಕೂಡ ಭಾರತ ಡ್ರೋನ್ ದಾಳಿಯನ್ನು ಮಾಡಿ ಸಂದೇಶವನ್ನು ಸಾರಿತ್ತು. ಪಾಕಿಸ್ತಾನದ ಸೂಪರ್ ಲೀಗ್ ಏನಿದೆ PSL, ಅದನ್ನು ಈಗ ದುಬೈಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು 8 ಪಂದ್ಯ ಬಾಕಿ ಇತ್ತು. ಆ 8 ಪಂದ್ಯವನ್ನು ಈಗ ದುಬೈಗೆ ಸ್ಥಳಾಂತರ ಮಾಡಿದ್ದಾರೆ. ಯಾಕೆಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾಕಷ್ಟು ಉದ್ವಿಗ್ನತೆ ಹೆಚ್ಚಾಗಿದೆ. ಜೊತೆಗೆ ಪಾಕಿಸ್ತಾನದ ಅನೇಕ ನಗರಗಳ ಮೇಲೂ ಕೂಡ ಭಾರತ ಈಗಾಗಲೇ ದಾಳಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ PSLನ ಕೊನೆಯ 8 ಪಂದ್ಯಗಳನ್ನು ದುಬೈಗೆ ಶಿಫ್ಟ್ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ.